ಗೈಸ್ ಬಾಯಿ ಮಾತಕ್ ಮಾತ್ರ 5 ಕಪ್ಪು ಬಟ್ ಲಾಲಿಪಾಪ್ ಸಾಕಾಗಿ ಇವ್ರು ಚೆನ್ನಾಗಿರ್ತಾರೆ. ರಿಲೇಟಬಲ್ ರೀಲ್ಸ್ ಆಗಿ ಬರ್ತಿತ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನು ಅನನ್ಯ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದೀವಲ್ಲ, ಪಾನಿಪುರಿ ಚಾಲೆಂಜ್ ಮಾಡಿದಾಗ ಯಾರು ವಿನ್ ಆಗಿದಾರೋ ಸೋಲಿರೋರ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ. ಆಬ್ವಿಯಸ್ಲಿ ನಾನು ವಿನ್ ಆಗಿದ್ದೀನಿ, ಅದಕ್ಕೆ ಕೈಯಿಂದ ಟಾಸ್ಕ್ ಮಾಡಿಸ್ಲೇಬೇಕು. ಅಂಡ್ ಮತ್ತೆ ಇವಾಗ್ಲೇ ಆಚೆ ಹೋಗ್ಬಿಟ್ಟು ಬಂದಿದೀವಿ. ಬನ್ನಿ ಒಂದು 10-15 ಮಿನಿಟ್ಸ್ ಆಯ್ತು. ಟಯರ್ಡ್ ಕೂತಿದ್ವಿ, ಆಮೇಲೆ ಅನ್ಕೊಂಡೆ ಇವಾಗ ಬ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ, ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನೋಡೋಣ, ಇವಾಗಲೇ ಸ್ಟಾರ್ಟ್ ಮಾಡಿಸ್ಬಿಟ್ರೆ ಚೆನ್ನಾಗೇ ಇರುತ್ತೆ. ಅವಳು ಇವಾಗ ರೂಮಲ್ಲಿ ಕುತ್ಕೊಂಡು ಏನೋ ಮಾಡ್ತಾವಳೆ ಫೋನ್. ಇವಾಗ ಹೋಗ್ಬಿಟ್ಟು ಟಾಸ್ಕ್ ಕೊಡೋಣ, ಬನ್ನಿ. ಹಲೋ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಈಗ ಏನ್ ವ್ಲಾಗು ಅಂದ್ರೆ ಅದೇ ಪಾನಿಪುರಿ ಚಾಲೆಂಜ್ ಅಲ್ಲಿ ನಾನ್ ಗೆದ್ದಿದ್ದೀನಿ ತಾನೆ, ಅದಕ್ಕೆ ನೀನ್ ಇವಾಗ ನಾನು ಹೇಳಿದ ಕೆಲಸ ಮಾಡ್ಲೇಬೇಕು. ತಗೋ ಮೈಕ್ ಹಾಕು. ಸರಿ ಹೇಳು, ಏನ್ ಮಾಡ್ಬೇಕು ಅಂತ. ಓರಿಯೋ ಮಿಲ್ಕ್ ಶೇಕ್ ಟ್ರೋಲ್ ಮಾಡ್ಕೋಬೇಕು ಇವಳನ್ನ. ಏನಂದವಳು, ಆಕ್ಚುಲಿ ಆಬ್ವಿಯಸ್ಲಿ ನಾನೇ ಗೆಲ್ತೀನಿ ಅಂತ ನಿಮ್ಗೆ ಗೆಸ್ಸಿರುತ್ತೆ ಅಂತೆ. ಸ್ವಲ್ಪ ದಪ್ಪ ಇದ್ದೀನಲ್ವಾ, ಸೊ ನೀವು ನಾನೇ ಗೆಲ್ತೀನಿ ಅಂತ ಗೆಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಗೊತ್ತಿಲ್ಲ ನೀವ್ ಅನ್ಕೊಂಡ್ರೋ ಇಲ್ಲೋ, ನನ್ಗೆ ಆತರ ಅನ್ನಿಸ್ತು. ಬಟ್ ನಾನೇ ಸೋತೆ. ನಾನೇನು ಓವರ್ ಕಾನ್ಫಿಡೆನ್ಸ್ ಆಗಿರ್ಲಿಲ್ಲ. ನಿಮ್ ಗೆಸ್ಸಿಂಗ್ ನಾನು ಹೇಳಿದ ಅಷ್ಟೇ. ಸರಿ ಬನ್ನಿ, ಅವಳಿಗೆ ಓರಿಯೋ ಮಿಲ್ಕ್ ಶೇಕ್ ಅಂತ ಮಾಡಿಕೊಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೆಂಗ್ ಬರುತ್ತೆ. ಮಿಲ್ಕ್ ಶೇಕ್ ರೆಡಿ ಆಯ್ತು, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಕೊಡ್ಬಿಟ್ಟು ಹೇಳ್ತಾಳೆ ಹೇಗಿದೆ ಅಂತ. ಐಸ್ ಕ್ಯೂಬ್ಸ್ ಹಾಕಿಲ್ಲ, ಏನೂ ಇಲ್ಲ, ಬಟ್ ಅದು ಕೂಲ್ ಆಗೇ ಇದೆ, ಸಾಕು. ಗುಡ್. ನಾನು ಕಣ್ಣೆದುರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಮಾಡಿದ್ರೆ ಮಾಡಿಸ್ಕೊಂತ ಇರ್ತಾಳೆ, ಬಟ್ ನಾನು ಮಾಡ್ಕೊಳಲ್ಲ ಅಷ್ಟೇ. ಟಾಸ್ಕ್ ಬಂದಾಗಲ್ಲ ಕೊಡ್ತಾಳೆ. ಮನೇಲಿ ಇವತ್ತು ನಾನು ಯಾವ ಕೆಲಸನೂ ಮಾಡಲ್ಲ. ಮಾಡೋಣ ಅಂದ್ರೆ ಎಲ್ಲ ನೀನು ಮಾಡ್ಬೇಕು. ನೀನೇನೇನ್ ಕೆಲಸ ಇದೆ ನಾನ್ ಮಾಡ್ಬೇಕು. ಇವತ್ತು ನಂದು ಏನ್ ಕೆಲಸ ಇದೆಯೋ ಅದನ್ನೆಲ್ಲ ನಾನು ಮಾಡಲ್ಲ. ಪಾತ್ರೆ ತೊಳಿಯಲ್ಲ, ಕಸ ಗುಡ್ಸಲ್ಲ. ಪಾತ್ರೆ ತೊಳೆಯೋದು ಅವಳ ಕೆಲಸ, ಆ ಕೆಲಸ ನಾನು ಮುಗಿಸ್ತೀನಿ. ನೋಡೋಣ ಇನ್ನೇನು ಟಾಸ್ಕ್ಗಳು ಕೊಡ್ತಾಳೆ ಅಂತ, ಅಲ್ಲಿವರೆಗೂ ನೋಡ್ತೀನಿ. ಹಾಯ್ ಗೈಸ್, ನನ್ನ ತಂಗಿ ಇವಾಗ ತಾನೇ ಇನ್ನೊಂದು ಟಾಸ್ಕ್ ಕೊಟ್ಲು. ಏನು ಅಂದರೆ ಅವಳನ್ನ ಮಾಲ್ಗೆ ಕರ್ಕೊಂಡು ಹೋಗ್ಬೇಕಂತೆ. ಸೊ ಇಲ್ಲಿ ಹತ್ರ ಯಾವ ಮಾಲ್ ಇದೆ ಅಂದರೆ BC ಮಾಲ್ ಇದೆ, ಭಾರತಿ ಸಿಟಿ ಮಾಲು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇನ್ನೆಲ್ಲೂ ಕರ್ಕೊಂಡು ಹೋಗೋ ಅಷ್ಟು ಬಜೆಟ್ ಇಲ್ಲ. ಸೊ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನೇನಾರ ಟಾಸ್ಕ್ ಕೊಡ್ತಾಳೆ ಅಂತ. ಮೇಡಮ್ ಮನೆ ಡೋರ್ ಹಾಕ್ತಿದ್ದಾರೆ, ಸಿ. ಡೋರ್ ಹಾಕ್ತಿದ್ದಾಳೆ, ನಾವು ಹೋಗೋಣ. ಹೋಗ್ಬಿಟ್ಟು ಕೆಳಗಡೆ ನಮ್ಮ ಐರಾವತ ತೆಗಿಬೇಕು. ಇಲ್ಲಿ ಮೇಡಮ್ ರೆಡಿ ಆಗಿದ್ದಾರೆ, ನನಗೆ ಟಾಸ್ಕ್ ಕೊಟ್ಬಿಟ್ಟು ಸೊ ಹೋಗ್ಬೇಕು. ನನ್ನ ಫ್ರೆಂಡ್ ಜಾಯ್ನ್ ಆಗ್ತಾಳೆ ಹೋಗ್ತಾ ಹೋಗ್ತಾ. CSK fan girl. So this is Sreena. So nene match. It's okay guys, we'll come back ಕೊಡ್ತೀವಿ. ಕಮ್ ಬ್ಯಾಕ್ ಎಲ್ಲ ಆಗಲ್ಲ. ಡೌನ್ ಫಾಲ್ ಯಾವತ್ತೂ ಡೌನ್ ಇರಲ್ಲ. ಮೇಲೆ ಫೀನಿಕ್ಸ್ ಬರ್ಡ್ ತರ ಎದ್ದು ಹಾರಿ. ಏನಂದೆ ಇನ್ನೊಂದ್ಸಲ ಹೇಳು. ಫೀನಿಕ್ಸ್ ಬರ್ಡ್ ತರ ಎದ್ದು ನಾವು 5 ಕಪ್ ಹೊಡೆದಿದೀವಿ. ಇವಾಗ ಕೆಳಗಡೆ ಇರೋ ಟೀಮ್ಗೆ ನಾವು ಚಾನ್ಸ್ ಕೊಡ್ತಿದೀವಿ. ನಾವು ಮತ್ತೆ ಸ್ಕೋರ್ ಬೋರ್ಡ್ ಅಲ್ಲಿ ಮೇಲೇನೆ ಬಂದಿಲ್ಲ ಇವರು, ಇನ್ನ ಕೆಳಗಡೆನೆ ಅವರು.
ಸ್ವಲ್ಪ ರೆಸ್ಟ್ ಮಾಡ್ತಿದೀವಿ, ಸಾಕಾಗ್ಬಿಟ್ಟಿದೆ ನಮ್ಗೆ ಆಡಿ ಆಡಿ. ಸೊ ರೆಸ್ಟ್ ಮಾಡ್ತಿದೀವಿ, ನೀವೆಲ್ಲ ಆಡ್ಕೊಳ್ಳಿ, ಆಡಿ ವಿನ್ ಆಗಿ ಬಾಲ್ ಎಸ್ದು ಕಳ್ದಾಕೊಳ್ಳಿ. ನೀವ್ ಏನೇ ಹೇಳಿ ನಮ್ ತರ ಯಾರು ಬ್ಯಾಟಿಂಗ್ ಮಾಡಕ್ ಆಗಲ್ಲ. ಚೆನ್ನಾಗಿತ್ತು ನನ್ನ ಮ್ಯಾಚ್. ಬೀಂಗ್ ಅ CSK ಫ್ಯಾನ್, ಐ ವುಡ್ ಅಗ್ರಿ ದಟ್ ಟಿಮ್ ಡೇವಿಡ್ ಬ್ಯಾಟಿಂಗ್ ಅಂತೂ ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಬಾಲ್ ಅಂತೂ ಎಲ್ಲಿ ಹೋಯ್ತಂತಾನೆ ಗೊತ್ತಾಗ್ತಿರ್ಲಿಲ್ಲ, ಆ ತರ ಚೆನ್ನಾಗಿತ್ತು. ಔಟ್ ಆಫ್ ದಿ ಸ್ಟುಡಿಯೋ ಮ್ಯಾಚ್ ಹೋಗ್ಬಿಟ್ಟು ಆಕ್ಚುಲಿ ಹೆಂಗಂತಂದ್ರೆ ಮ್ಯಾಚ್ ನೋಡಕ್ ಆಗದೆ ರೀಲ್ಸ್ ರೀಲ್ಸ್ ಅಲ್ಲೂ ರಿಲೇಟಬಲ್ ರೀಲ್ಸ್ ಆಗಿ ಬರ್ತಿತ್ತು. ಸೊ CSK ಹುಡ್ಗಿ ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾಳೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ನಮ್ಮ RCBಗೆ ಜೈ. ಈ ಸಲ ಕಪ್ ನಮ್ದೇ. ಜೈ CSK. ಈ ಸಲ ಕಪ್ ಯಾರ್ದು ಅಂತ ನೋಡೋಣ. ಇನ್ನು ಶುರು ಆಗಿದೆ, ಇನ್ನು ಟೈಮ್ ಬೇಜಾನಿದೆ, ಆರಾಮಾಗಿ ನೋಡೋಣ. ಇವಾಗಲೇ ಏನೇ ಕನ್ಕ್ಲೂಷನ್ಗೆ ಬರೋದ್ ಬೇಡ. ಲಾಯಲ್ಟಿ ಬಟ್ ಯಾರೇ ಆದ್ರೂ ಸರಿ, ವಿನ್ನಿಂಗ್ ಇಸ್ ನಾಟ್ ಜಸ್ಟ್ ಗೇಮ್, ಲೂಸಿಂಗ್ ಇಸ್ ನಾಟ್ ಜಸ್ಟ್ ಗೇಮ್. ಎಲ್ರು ಒಂದೇ, ಎಲ್ಲ ಇಂಡಿಯನ್ ಸಪೋರ್ಟ್ ಟು ಯುವರ್ IPL ಬಂದಾಗ ಅಷ್ಟೇ ನಾವ್ ಎನಿಮೀಸ್ ಆಗ್ತೀವಿ. ಮಾತಾಡೋದು ಹೆಂಗ್ ಮಾತಾಡೋದು ಗೈಸ್. ಬಾಯಿ ಮಾತ್ರ 5 ಕಪ್ಪು, ಬಟ್ ಲಾಲಿಪಾಪ್ ಸಾಕಾಗಿ ಇವ್ರು ಚೆನ್ನಾಗಿರ್ತಾರೆ ಗೈಸ್. ಒಂದು ಬಾಲಿಂಗ್ ಹಾಕಕ್ ಬರೋ ಟೀಮು, ಬ್ಯಾಟಿಂಗ್ ಮಾಡಕ್ ಸಂಜು ಏನೋ ಹೊಡಿತಾನೆ, ತೂಕ್ರೋ 6 ಅಡಿಕರೋ, ಬಟ್ ಎಲ್ಲಾ ಮ್ಯಾಚ್ ಅಲ್ಲಿ 6 ರನ್ಸ್ ಅಷ್ಟೇ ಹೊಡೆದಿದ್ರು. ಅದೇ ಶಾಂತಿ 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 ಗೈಸ್, ಅವ್ನ್ ಬಂದ್ಬೇಡಿ ಬರೀ 6 ರನ್ಸ್ ಅಷ್ಟೇ. 6 ರನ್ಸ್ ಮೇಲೆ ಡೌನ್ ಫಾಲ್. ವಿ ಆರ್ ಜಸ್ಟ್ ರೆಸ್ಟಿಂಗ್. ನಮ್ಗೆ ಗೆದ್ದು ವಿ ಆರ್ ಟಯರ್ಡ್, ವಿ ಆರ್ ಜಸ್ಟ್ ಎಂಜಾಯಿಂಗ್ ಅವರ್ ಲೂಸಿಂಗ್ ಫೇಸ್. 2024 ಇಂದ ಇವರು ನಮ್ಮ ಮೇಲೆ ಸೋತೋಗ್ತಾ ಇದ್ದಾರೆ ಗೈಸ್. ಅವಮಾನ, ನಾಚಿಕೆ, ಇವಾಗ್ಲೂ ಅಷ್ಟೇ ಕಂಟಿನ್ಯೂಸ್ ನಾವೇ ಗೆದ್ದಿದ್ದು. ನೋಡಿದ್ರೆ ಇಟ್ ಇಸ್ 22 ನಮ್ಗೆ ಅಗೇನ್ಸ್ಟ್ ಇಟ್ಸ್ 14. ಓಕೆನಾ? ವೆನ್ ಯು ರೀಚ್ 22 ಯು ಕ್ಯಾನ್ ಇನ್ನ 5 ವರ್ಷದಲ್ಲಿ ನಾವು ಅದು ಬೀಟ್ ಮಾಡ್ಬಿಡ್ತೀವಿ ಗೈಸ್. ಪರವಾಗಿಲ್ಲ, ನೋಡ್ಕೊಂಡು ಕೂತ್ಕೊಂಡಿರಾ. 5 ಕಪ್ಪಿಂದ ನಿಲ್ಸ್ಬಿಡ್ತಾರೆ, 5 ಕಪ್ ಮೇಲೆ ಹೋಗಲ್ಲ ಗೈಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. CSK out of the season, guys. Come on, guys. CSK out of the season. Very good. ಧೋನಿ ಬಂದ್ಬಿಟ್ಟು ಸಂಜೆ ಏನ್ ಪ್ಲಾನ್ ಮಾಡಿ, ಧೋನಿ ನಂಬರ್ ಅವ್ನು ಆಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ನ ಜರ್ಸಿ ನಂಬರ್ ನ ಅವ್ನ್ ಬಂದ್ಬಿಟ್ಟು ರನ್ನಿಂಗ್ ನಾವು ಬಂದ್ಬಿಟ್ಟು ಸಪೋರ್ಟ್ ಮಾಡೋಣ ಗೈಸ್. ಹೆಂಗಿದ್ರು ಈ ಸತಿ ಅವ್ರು ಗೆಲ್ಲಲ್ಲ, ಸೊ ನಾವೇ ಗೆಲ್ಲೋದು. ಓಬ್ಸ್ ಆನ್ RCBಗೆ ಜೈ ಹಾಕಿ ಗೈಸ್. ನೋಡಿ ನನ್ನ ಫೋನಲ್ಲೂ RCB. ಹಾಯ್ ಗೈಸ್, ಸೊ ಇವಾಗ ಆಲ್ರೆಡಿ 2 ಚಾಲೆಂಜ್ ಆಗಿದೆ. 3rd ಚಾಲೆಂಜ್ಗೆ ನಾನು ಇನ್ಕ್ಲೂಡ್ ಆಗಿದ್ದೀನಿ. ಸೊ ಚಾಲೆಂಜ್ ಏನು ಅಂತಂದ್ರೆ ಭಾರತೀಯ ಮಾಲ್ಗೆ ಕರ್ಕೊಂಡ್ ಬರ್ಬೇಕು ಅಂತ. ಸೊ ಅಲ್ಲಿಗೆ ಬಂದ್ಮೇಲೆ ಏನು ಅಂತ ನಾವ್ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ಓಕೆ ಗೈಸ್, ಚಾಲೆಂಜ್ ಏನಂತ ಡಿಸೈಡ್ ಮಾಡಿದ್ರಿ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ಟೋರ್, ಅಲ್ಲಿ ಹೋಗ್ಬಿಟ್ಟು ಅಕ್ಕ ಶಾಪ್ ಕೀಪರ್ ತರ ಸೇಲ್ ಮಾಡ್ಬೇಕು. ಇದೇ ಚಾಲೆಂಜ್. ಓಕೆನಾ? ಚಾಲೆಂಜ್ ಆಗ್ತಾಯ್ತಲ್ಲ. ಕಮಾನ್ ಅನುಷಕ, ಬಾಬಾ ಬೇಗ ಬಾ. ಅಲ್ಲಿ ಕಸ್ಟಮರ್ಸ್ ಇಲ್ಲ, ನಾನು ಏನ್ ಸೇಲ್ ಅಲ್ಲಿ ಕಸ್ಟಮರ್ಸ್ ಇದಾರೆ. ಕಸ್ಟಮರ್ಸ್ ಇಲ್ಲ ಅಂದ್ರೂ ಕ್ರೌಡ್ ನ ಪುಲ್ ಔಟ್ ಮಾಡ್ಬೇಕು. ಅದು ಅಕ್ಕ ಕೈಯಲ್ಲಿದೆ. ಓಕೆನಾ? ಇಲ್ಲಿ ಕ್ರೌಡೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ ಮಾಲ್ ಅಲ್ಲಿ ಕ್ರೌಡ್ ಇರಲ್ಲ? ತೋರ್ಸು ಮಾಲ್ ನ. ಇಷ್ಟು ದೊಡ್ಡ ಮಾಡೆಲ್, ಇಷ್ಟು ಜನ ಇದಾರೆ ಮಾಲ್ ಅಲ್ಲಿ. ಲೆಕ್ಕ ಹಾಕಿದ್ರೆ 50 ಜನನೂ ಇಲ್ಲ ಇಲ್ಲಿ. ಯಾಕೆ ಹಾಯ್ ಸೊಲ್லுங்க. ಹಾಯ್, ಇವ್ರೆ ಶಾಪ್ ಕೀಪರ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವ್ರ ಶಾಪ್ ಅಲ್ಲಿ ಇವ್ರು ಶಾಪ್ ಓನರ್ ಎಲ್ಲಾರ್ಮೆ. ಸೊ ಇವ್ರದ್ದು ಪ್ರಾಡಕ್ಟ್ಸ್ ನ ಇವರು ಸೇಲ್ ಮಾಡಿ ತೋರಿಸ್ತಾರೆ. ನಾನೇ ಓಕೆನಾ? ಬಟ್ ಕಸ್ಟಮರ್ಸ್ ಇಲ್ಲ. ಕಸ್ಟಮರ್ಸ್ ಫುಲ್ ಔಟ್ ಮಾಡ್ಬೇಕು. I think I found it now. What I've been looking for.
Isn't it beautiful? It's got my head all up in the clouds. I think I found it now. Yeah. Everything I want might be a miracle. I know I'm never coming down. I'll make it as a 340 for it. 340. It will be 300. That is free less soda. So I need action more. ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. Even if I'm starting Online I'm getting this kind of things like 799 anti-tarnish free of that. So 320 is okay. for you, not me. That's a 330 for the last. 330 is it okay for you? Yeah. Thank you, ma'am. So challenge number 3 is completed. Thank you, ma'am, for purchasing it. Can you say hi? Hi to the ನೀವೇ ಹುಟ್ಟುವುದೇ ಒಳ ಕಣ್ಣಲ್ಲೇ never begin. So the dare was like to sell, Make somebody buy buy. something, and then I actually was checking all the shops. This is the only shop that had this color. oh, Otherwise I would have not bought it. It was all gold. Can I pack it? ಈ ಕಡೆ ತೋರ್ಸು. ಸೊ ನಿಮ್ಗೆ ಏನಾದ್ರೂ ಈ ತರ ಮೆಟೀರಿಯಲ್ಸ್ ಬೇಕು ಅಂತಂದ್ರೆ ಥ್ಯಾಂಕ್ ಯು ನಾನೇ ಹೇಳಿದ ಎಲ್ಲಾ ಚಾಲೆಂಜ್ ನಾನು ಮುಗಿಸಿದ್ದೀನಿ. ಇನ್ನೇನಾದ್ರು ಇದೆಯಾ? ಏನೂ ಇಲ್ಲ. ಇದೆ So, ಎಲ್ಲ ಸ್ವಲ್ಪ complete ಸ್ವಲ್ಪ ಆಗಿದೆ? ಕೊಟ್ಟಿರೋ ಚಾಲೆಂಜಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಜಾಸ್ತಿ ಕೊಡ್ತೀವಿ. ಇಲ್ಲ ನೆಕ್ಸ್ಟ್ ನಾನ್ ಚಾಲೆಂಜಸ್ ಕೊಡ್ತೀನಿ. ನೋಡೋಣ. ಕ್ರೇಜಿ ಬನ್ನಿರಿ ನನ್ ಜೊತೆ ಸ್ಟ್ರೇಂಜರ್ಸ್ Subscribe, ಜೊತೆ ಎಲ್ಲ like, share, follow ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅನು ಅನನ್ಯ ಯೂಟ್ಯೂಬ್ ಚಾನೆಲ್.